ಸರಿಯಾಗಿ 2 ತಿಂಗಳು ಹಿಂದೆ ಅನ್ಸುತ್ತೆ ಶೆಟ್ರು ಹೆಸರು ಹಾವೇರಿನ ಬೆಳಗಾವಿನ ಅನ್ನೋ ಚರ್ಚೆಗಳ ನಡುವೆ ಬೆಳಗಾವಿ ಅಂತ ಅನೌನ್ಸ್ ಆದಾಗ, ಯಾಕಂದ್ರೆ ನೀವು ಕೂಡ ಆಸ್ಪಿರೆಂಟ್ ಆಗಿದ್ರಿ, ಅದ್ರ ತಪ್ಪೇನಿಲ್ಲ, ಕೆಲಸ ಮಾಡಿದ್ರಿ. ಮೊದಲು ನಿಮ್ಗೆ ಅನ್ಸಿದ್ದೇನು ಅಂತ ಸರ್? ನೋಡ್ರಿ, MP ಇದು ದೊಡ್ಡ ಕ್ಷೇತ್ರ. ಹೌದು, 8 MLAಗಳು ಬರುವಂಥ ಇದೊಂದು ದೊಡ್ಡ ಕ್ಷೇತ್ರ. ಆದರೂ ಸಹ ನಾವು ಆಕಾಂಕ್ಷಿ ಇದ್ದು, ನಾವು ಅಲ್ದ ಸಂಜಯ್ ಪಾಟೀಲ್ ಇದ್ರು, ಕವಟಗಿ ಮಠ ಅವ್ರು ಇದ್ರು, ಹೌದು, ಇದೇ ಥರ ಭಾಳ ಜನ ಇದ್ದು. ಅದರಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಬರ್ತೈತೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದರೂ ಸಹ ಪಕ್ಷ ನಾವು ಯಾವಾಗಿನ ಮಟ್ಟ ಪ್ರಯತ್ನ ಮಾಡಿದ್ವು, ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಫೈನಲ್ ಆಗೋ ಥರ ನಾವೆಲ್ಲರೂ ನಮಗೆ ಕೊಡ್ರಿ, ಅಥವಾ ಯಾರು ನಾವು ಲೋಕಲ್ ಅದೀವಿ ಅವ್ರಿಗೆ ಕೊಡ್ರಿ, ಇದ್ರಾಗ ಯಾರು ಅದಾರ ನೋಡ್ರಿ, ಒಳ್ಳೇದದಾರು ಬರುವಂಥವ್ರು ಅದಾರು ಕೊಡ್ರಿ, ಪಕ್ಷಕ್ಕೆ ದುಡ್ದವ್ರು ಅಂತ ಅಂದಿದ್ದು. ಆದ್ರೆ ಪಕ್ಷ ನಿರ್ಣಯ ಕೊನೆ ನಿರ್ಣಯ ಅಂತೇಳಿ ಎಲ್ಲರೂ ಮತ್ತು ನಾವು ಕುಂತ ಇಲ್ಲ, ಈ ಪಕ್ಷ ಕೊಟ್ಟೈತಿ, ನಮಗೆ ಇಲ್ಲಿ ಯಾವುದೂ ಪರಿಸ್ಥಿತಿ ಆಗಿದೆ. ಬೆಳಗಾವಿ ಜಿಲ್ಲೆಯಿಂದ ಭದ್ರಕೋಟೆ, BJPಯ ಭದ್ರಕೋಟೆ, ಆ ಭದ್ರಕೋಟೆಯನ್ನು ಬೇರೆದವರು ನಾವು ಬಿಡೋದು ಬೇಡ. ಏನೇ ಆಗಲಿ ಪಕ್ಷ ನಿರ್ಣಯ ತೊಗೊಂಡೆ ಜಗದೀಶ್ ಶೆಟ್ಟರ್. ನಮ್ಮ ಜಗದೀಶ್ ಶೆಟ್ಟರ್ ನಮ್ಮ ಲೀಡರ್ ಅನ್ನೋದಾರು, ಮಾಜಿ CM ಅದಾರು, ಲಿಂಗಾಯತರ ಬಗ್ಗೆ ಹೋರಾಡಿದಂಥವ್ರು ಅದಾರು. ಸೊ ಅದರಿಂದ ಅವ್ರಿಗೂ ಒಂದು ಇಲ್ಲಿ ನಾವು ಎಲ್ಲರೂ ಕೂಟ್ರೆ ನಕ್ಕಿ ಯಶಸ್ವಿ ನಮ್ಗೆ ಸಿಗ್ತೈತಿ. ಈ ಸಲ ಇಲ್ಲ ದುಡ್ಡು ಹಾವಳಿ ಐತಿ ಅದೈತಿ ಎಲ್ಲರೂ ಹೇಳ್ರಿ, ಖರೆ ಅದು ಯಾವುದಕ್ಕೂ ನಮ್ಮ ಜನ ಬಗ್ಗುದಿಲ್ಲ ಅಂತೇಳಿ ನಮ್ಮ ಎಲ್ಲರಿಗೂ ಆತ್ಮವಿಶ್ವಾಸ ಇತ್ತು. ಅದೇ ಥರ ನಮ್ಮ ಮ್ಯಾಗ ಅವ್ರಿಗೆ ವಿಶ್ವಾಸ ಇಟ್ಟರು, ಅವ್ರ ಮ್ಯಾಗ ನಮಗೆ ವಿಶ್ವಾಸ ಅದ. ಅದೇ ರೀತಿ ಜನರು ನಮ್ಮ BJP ಮ್ಯಾಗ ವಿಶ್ವಾಸ ಇಟ್ಟು ಈ 2024ರಲ್ಲಿ ಜಗದೀಶ್ ಶೆಟ್ಟರ್ಗೆ 1,75,000 ಅಂತರದಿಂದ ನಾವು ಗೆದ್ದಿದ್ದೇವೆ ಅಂದ್ರೆ ಭಾಳ ದೊಡ್ಡ ಅಂತರ ಅಂತೇಳಿ ನಮಗೂ ಅನ್ನಿಸ್ತದೆ. ಅವರು ಬೆಳಗಾವಿಗೆ ಅನೌನ್ಸ್ ಆಗಿ ಫಸ್ಟ್ ಟೈಮ್ ಬರುವಾಗ ಆ ಜನಸಾಗರಕ್ಕೆ ಕಾರಣ ಆದವ್ರು ನೀವು. ಶೆಟ್ರು ಬಂದ್ರೆ ಏನು ಮಾತಾಡೋರು ನಿಮ್ಮ ಜೊತೆ? ಶೆಟ್ಟರ್ ಅವರು ಮೊದಲೇ ನಮ್ಗೆ ಎಲ್ಲರಿಗೂ ಕಾಲ್ ಮಾಡಿದ್ರು, ನೀವೆಲ್ಲರೂ ಆಕಾಂಕ್ಷೆ ಇದ್ದೀರಿ, ಆದ್ರೆ ಪಕ್ಷ ನನಗೆ ಅವಕಾಶ ಕೊಟ್ಟೈತಿ, ತಾವೆಲ್ಲರೂ ನೀವು ನಮ್ಮ ಜುಡಿ ಇರ್ರಿ, ನಾವು ನಿಮ್ಮ ಜುಡಿ ಸದಾ ಇರ್ತೀವಿ ಅಷ್ಟೇ ಹೇಳ್ರು. ಎಲ್ಲರೂ ನಾವು ಮಾತಾಡ್ಕೊಂಡಿದ್ದು. ಮತ್ತು ನೀವು ಇಂಥ 27ನೇ ತಾರೀಕು ಸರ್ ಬರ್ಬೇಕು ಬೆಳಗಾವಕ್ಕೆ. ನಾವು ಒಬ್ಬ ಅಲ್ಲ, ನನ್ನಂತ ಬಹಳ ಜನ ಇದೆಲ್ಲ ಸಕ್ರಿಯವಾಗಿ ಕೂಡಿ ಅವ್ರಿಗೆ ಪೈಲ ವೆಲ್ಕಮ್ ಮಾಡಿದ್ದು. ತದನಂತರ ಫಾರ್ಮ್ ತುಂಬುವಂಥ ದಿವಸ ಅಂತೆ ಲಕ್ಷಗಂಟ್ಲೆ ಜನ ಇಲ್ಲಿ ನಾವು ಕೂಡುವಂಥ ವ್ಯವಸ್ಥೆ ಇಡೀ ಜಿಲ್ಲಾದಾಗ. ಅಭಯ್ ಪಾಟೀಲ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಪ್ರಮೋದ್ ಸಾವಂತ್ ಅವ್ರು ಇರ್ಬೋದು, ಎಲ್ಲ ಇದರ ಬರೀ ಕೇವಲ ಲಿಂಗಾಯತ ಮರಾಠ ಅಂತೇಳಿ ಎಲ್ಲ ಜಾತಿಯ ಜನ, ಹಿಂದುಳಿದ ಜನಾಂಗ ಸಹ ಅವರೆಲ್ಲರೂ ಸಹಕಾರ ಕೊಟ್ಟರು. ನಾವು ಕರೆದಲ್ಲಿ SC ST ಜನ ಹಿಡಿದು BJPಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ರು. ಅದೇ ಥರ ನಮ್ಮ ಲೀಡರ್ಗಳೆಲ್ಲ ನಾವೆಲ್ಲರೂ ಕೂಡಿ ಅದನ್ನು ಮಾಡಿದ್ದು ಯಶಸ್ವಿ ಸಿಕ್ಕಿದ್ದು ಭಾಳ ಸಂತೋಷ ಐತೆ ಅಂತ ಹೇಳಕ್ ಬರ್ತೀವಿ. ಓಕೆ ಎಸ್ ಸರ್. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ವಿಚಾರ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಿದ್ರು ನಿಮ್ಮ ಅಡ್ರೆಸ್ ಯಾವುದು ಅಂತ. ಗೋ ಬ್ಯಾಕ್ ಅಭಿಯಾನ ಕಾಂಗ್ರೆಸ್ ಅವ್ರು ಶುರು ಮಾಡಿದ್ರು. ಆದರೆ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು, 6 ಬಾರಿ ಶಾಸಕರು, BJP ಜಿಲ್ಲಾಧ್ಯಕ್ಷರಾಗಿದ್ದರು, ಸ್ಪೀಕರ್ ಆಗಿದ್ರು, ರಾಜ್ಯಕ್ಕೆ ಸೀಮಿತ ಆದವರು. ಅವ್ರಿಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಾಗ ಅದೆಲ್ಲವನ್ನ ಎದುರಿಸಿ ನಿಲ್ಸೋಕೆ ಕಾರಣ ಆದವ್ರು ನೀವು. ಚಾಯ್ ಪೇ ಚರ್ಚಾ, ಮತ್ತೊಂದು ಮಗದೊಂದು, ಯಾರು ಮಾತಾಡೋರು ಪಕ್ಷ ಮುಖ್ಯ ಅಂತ ಹೆಂಗೆ ಸಾಧ್ಯ ಸರ್ ಇದೆಲ್ಲ? ಜಗದೀಶ್ ಶೆಟ್ಟರ್ ಅವ್ರದ್ದು ಯಾವಾಗ ಅನೌನ್ಸ್ ಆಯ್ತು, ನಾವೆಲ್ಲರೂ ಅವಾಗ ವಿಚಾರ ಮಾಡಿದ್ವು, ನಮ್ಮ ಕ್ಯಾಂಡಿಡೇಟ್ ಅಪ್ಪ ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಅಲ್ಲ, ನಾವೇ ಕ್ಯಾಂಡಿಡೇಟ್, ಇಲ್ಲಂದ್ರೆ ನಮ್ಮ ಜನ ಅದನ್ನ ನಂಬಲ್ಲ ಅಂತ ಹೇಳಿ. ಇಂಥ ಪರಿಸ್ಥಿತಿಯಾಗ ನಾವು ಜಗದೀಶ್ ಶೆಟ್ಟರ್ ಪೈಲ ನಾವು ಇದನ್ನ ಹೇಳಿದ್ವು, ಸರ್ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಆರಿಸಿ ಬರ್ತೀರಿ, ನಾವೆಲ್ಲರೂ ಗಟ್ಟಿಯಾಗಿದ್ದೇವೆ, ಜನ ನಿಮ್ಮ ಪರವಾಗಿದ್ದಾರೆ. ಯಾರೇ ಏನು ಹೇಳಿದ್ರು ಈ ಗೋ ಬ್ಯಾಕ್ ಏನು ನಡೆದಿದಲ್ಲ ಆ ಕಾಂಗ್ರೆಸ್ ಮಾಡಿದಂಥ ಒಂದು ಕುತಂತ್ರದ, ನೀವು ಯಾವುದೇ ರೀತಿ ವಿಚಾರ ಮಾಡಬೇಡ್ರಿ, ಬರುವಂಥ 27ನೇ ತಾರೀಕು ನೀವು ಬರ್ರಿ ಅಂತ ನಾವು ಹೇಳಿದ್ವು. ಅಂದ್ ನಿಮ್ಗೆ ಭವ್ಯವಾದ ಸ್ವಾಗತವನ್ನು ಬೆಳಗಾವದವ್ರು ಕೊಡ್ತಾರೆ, ನಾವಲ್ಲ. ಬೆಳಗಾವಿ ಯುವಕರು, ಬೆಳಗಾವಿ BJP ಬೆಂಬಲಿತರು, ಬೆಳಗಾವಿ ಪಕ್ಷದ ಎಲ್ಲ ಕಾರ್ಯಕರ್ತರು ನಿಮ್ಮ ಪರವಾಗಿದ್ದಾರೆ. ನೀವು ಬರೀ ಬೆಳಗಾವಿ ಬರುವಂಥ ದಿವಸ ಅಷ್ಟೇ ನೀವು ಸೆಲೆಕ್ಟ್ ಮಾಡಿ 27ಕ್ಕೆ ನೀವು ಬರ್ರಿ, ಒಳ್ಳೆ ಮುಹೂರ್ತ ನೋಡಿ ಹೇಳಿದೇವಿ, ಅದ್ ನಕ್ಕಿ ನೀವು ಬಂದಿದ್ದಿಂದ ಸ್ವಾಗತ ನೋಡ್ರಿ. ಅವ್ರು ಏನು ಮಾಡಿದಂಥ ಕಾಂಗ್ರೆಸ್ ಮಾಡಿದಂಥ ಕುತಂತ್ರ ಗೋ ಬ್ಯಾಕ್ ನಮಗಲ್ಲ, ಗೋ ಬ್ಯಾಕ್ ಕಾಂಗ್ರೆಸ್ ಇದೆ. ಅದು ಇಂಥ ಒಂದು ನಾವು ಅವ್ರಿಗೆ ಧೈರ್ಯ ಹೇಳಿದು, ನಮಗೂ ಅವ್ರು ಸಹಕಾರ ಮಾಡಿದ್ರು, ನಾವು ಅವ್ರಿಗೆ ಸಹಕಾರ ಮಾಡಿದ್ವು. ಜನ ನಮ್ಮ ಪರವಾಗಿದೆ ಅಂತ ಹೇಳಿದಾಗ ಜಗದೀಶ್ ಶೆಟ್ಟರ್ ಅವ್ರು ಬಂದಿದ್ದ ದಿವಸ ನೀವು ಅದನ್ನ ನಮ್ಮ ಸ್ವಾಗತ ನೋಡಬಹುದು. ಯಾವ ರೀತಿ ನಮ್ಮದು BJPದ ಕಾರ್ಯಕರ್ತರ ಅವ್ರಿಗೆ ಒಂದು ಬೆಂಬಲ ಕೊಟ್ಟಿದ್ವಿ ಅಂತ ಹೇಳಿ. ಆಫ್ಟರ್ ರಿಸಲ್ಟ್ ಏನಂದ್ರು ಸರ್ ಶೆಟ್ಟರ್? ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿ ನೀವು ನನಗೆ ಬೆಂಬಲ ಕೊಡ್ತೀರಿ ಅಂತ ಹೇಳಿ. ಬರುವಂಥ ದಿವಸದಾಗ ಬೇರೆ ಇತ್ತು, ನಾ ಬಂದು ಕೂಡಲೇ ಒಂದು ಬೇರೆ ಆಯ್ತು. ಎಲ್ಲ ಕಾರ್ಯಕರ್ತರು, ಎಲ್ಲ ಲೀಡರ್ಸು ನನ್ನ ಪರವಾಗಿ ನಿಂತ್ರಿ, ಪಕ್ಷದ ಪರವಾಗಿ ನಿಂತ್ರಿ. ನಂಗೆ ಭಾಳ ಸಂತೋಷದ. ಬರುವಂಥ ದಿವಸ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಕೆಲಸ ಮಾಡಿದ್ದೀನಿ ಅದೇ ರೀತಿ ಬರುವಂಥ ನಾವು ಬೆಳಗಾವದಾಗ ಮಾಡ್ತೀನಿ. ಇದು ತ್ರಿವಳಿ ನಗರ ಮಾಡುವಂಥ ಒಂದು ಯೋಜನೆ, ನಾ ಅದಕ್ಕೆ ಕಟಿಬದ್ಧವಾಗಿ ಕೆಲಸ ಮಾಡ್ತೀನಿ. ನಾವೀಗ ಹುಬ್ಬಳ್ಳಿಯವಲ್ಲ,
ನಾ ಈಗ ಬೆಳಗಾವದವ್ರು ಅಂತ ಹೇಳಿ ಅಗದಿ ಗಟ್ಟಿವಾಗಿ ಹೇಳಿದರು. ಇಲ್ಲಿ ಮನಿ ಮಾಡ್ತಾರೆ, ಇಲ್ಲೇ ಉಳಿತಾರೆ. ಬೆಳಗಾವದ ಸಮಸ್ಯೆಗಳನ್ನು 100% ಅವ್ರ ಡೆವಲಪ್ಮೆಂಟ್ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸದ, ಅವರು ಅಷ್ಟೇ ವಿಶ್ವಾಸನೇ ವ್ಯಕ್ತಪಡಿಸಿದ್ದಾರೆ. ಮತ್ತೀಗ ನಾವು ಅವ್ರ ಆದಿಂದ ನಮ್ಮ ಬೆಳಗಾವದಲ್ಲಿ ಅವ್ರು ಯಾವ ರೀತಿ ಏನು ಮಾಡಬೇಕು ಅನ್ನೋಂಥ ರೂಪರೇಷೆಗಳನ್ನ ಹಾಕೊಂಡಿದ್ದಾರೆ. ನಮ್ಮ ಸುರೇಶ್ ಅಂಗಡಿಯವರು ಮಾಡಿದಂಥ ಯೋಜನೆಗಳು ಯಾವ ನಿಂತಾವು, ಮಂಗಳ ಅಂಗಡಿಯವರು ಮಾಡಿದಂಥ ಯೋಜನೆಗಳು ಯಾವ ಈಗ ಕಂಟಿನ್ಯೂ ಮಾಡಬೇಕು, ಇವೆಲ್ಲ ಅವ್ರು ಈಗ ಆಲ್ರೆಡಿ ಮೀಟಿಂಗ್ ತೊಗೊಂಡಾರ. ಆ ರೀತಿ ಅವರು ಮೀಟಿಂಗ್ ಅವ್ರು ಮಾಡೋದ ನೋಡ್ರಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಅವ್ರು ಏನು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಬೆಳಗಾವದಲ್ಲಿಯೂ ಸಹ ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಮಾಡ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ.